ನೋಡ್ರಿ ಇಲ್ಲಿ ನಾನು ಎಲ್ಲ ದೇವ್ರದ್ದೆಲ್ಲ ಕ್ಲೀನ್ ಮಾಡ್ಕೊಂಡು ದೇವರೆಲ್ಲ ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡು ದೇವ್ರ ಮನೆ ಇವಾಗೆ ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗಿ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಪೂಜೆ ಮಾಡೋಷ್ಟರಲ್ಲಿ ಒಂದು 10 ಗಂಟೆನೇ 10:30 ಆಗಿ ಹೋಯಿತು. ಅಷ್ಟರಲ್ಲಿ ನಾನು ಒಂದು ಕಡೆ ಅಡುಗೆ ಮಾಡ್ಕೊಂಡು ಒಂದು ಕಡೆ ಪೂಜೆ ಮಾಡ್ಕೊಂಡೇ ಇದ್ದೆ. ನೋಡಿರಿ, ಅಮಾವಾಸ್ಯೆ ಮತ್ತು ಶುಕ್ರವಾರ ಮಂಗಳವಾರ ಪಲಾವ್ ಎಲೆ ಮತ್ತು ಲವಂಗ ಚಕ್ಕೆ ಹಾಕಿ ಸ್ವಲ್ಪ ಕರ್ಪೂರ ಹಾಕಿ ಕರ್ಪೂರ ಹಚ್ಚಿದ್ರೆ ತುಂಬ ಒಳ್ಳೆಯದು. ನಾನು ಸ್ವಲ್ಪ ಮನೆ ಬಾಗಿಲಿಗೆ ಒಂದು ನಿಂಬೆಹಣ್ಣು ಹಾಕಿ ಕಟ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಇಡ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ಯಾವುದು ದೃಷ್ಟಿ ಅದು ಆದರೂ ಹೋಗುತ್ತೆ ಅಂತ ನೋಡಿರಿ, ಈ ಥರ ಮಾಡ್ಕೊಂಡಿದ್ದೀನಿ ಪೂಜೆ. ಶುಕ್ರವಾರ ಅಮಾವಾಸ್ಯೆ ದಿವಸ ಆ ಥರ ಕರ್ಪೂರ ಹಚ್ಚಿದ್ರೆ ತುಂಬ ಒಳ್ಳೆಯದು ಮತ್ತು ಚೆನ್ನಾಗಿ ಸ್ಮೆಲ್ಲು ಬರುತ್ತೆ. ಇಲ್ಲಿ ನೋಡಿರಿ, ಒಣ ಖರ್ಜೂರ ನಾನು ಶುಕ್ರವಾರ ಮಂಗಳವಾರ ಯಾವಾಗಾರ ಪೂಜೆ ಮಾಡಬೇಕು ಅಂತಂದಾಗೆ ಒಣ ದ್ರಾಕ್ಷಿ ಒಣ ಖರ್ಜೂರ ಇಡ್ತೀನಿ, ಬಾಳೆಹಣ್ಣು ಇಡ್ತೀನಿ, ಇಲ್ಲಾಂದರೆ ಒಣ ಸಕ್ಕರೆ ಹಾಲು ಆ ಥರ ಇಡ್ತೀನಿ. ನಾನು ನಮ್ಮ ಮನೆಯವ್ರ ಫ್ರೆಂಡ್ಸು ಡ್ರೈ ಫ್ರೂಟ್ಸು ಸೇಲ್ ಮಾಡ್ತಾರೆ. ಬೇಕಾದಲ್ಲಿ ಮನೆಗೆ ಬಂದು ಹೋಮ್ ಡೆಲಿವರಿನೂ ಮಾಡಿಕೊಡ್ತಾರೆ, ಬೇಕಾದರೆ ತಂದು ಕೊಡ್ತಾರೆ. ನೋಡಿರಿ, ಇವತ್ತಿನ ಪೂಜೆ ಹೀಗಿತ್ತು. ನಮ್ಮ ಮನೆಯವರು ಸಾಂಗ್ ಇಟ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದಾಗೆ ಸಾಂಗ್ ದೇವರು ಹಾಕ್ಕೊಂಡು ಕೂತಿದ್ರು. ಈ ಕಡೆ ಇಲ್ಲಿ ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಕೇಸರಿಬಾತ್ ಮಾಡು ಅಂತ ಹೇಳಿದ್ರು. ಮತ್ತು ಎಲ್ಲ ತುಪ್ಪನೂ ಸ್ವಲ್ಪ ಇತ್ತು ಮತ್ತು ಸಕ್ಕರೆನೂ ಸ್ವಲ್ಪನೇ ಇತ್ತು. ಮತ್ತು ಒಂದು ಬಟ್ಲು ಪಕ್ಕದ ಮನೇಲಿ ಇಸ್ಕೊಂಡು ಕೇಸರಿಬಾತು ರೆಡಿ ಮಾಡಿಕೊಂಡೆ. ಸಂಜೆ ತರಿಸ್ಬೇಕಂತ ಅಂದ್ಕೊಂಡೆ, ಮರ್ತೋದೆ. ನೋಡಿರಿ, ಇಲ್ಲಿ ಕುಂಬಳಕಾಯಿ ಪಲ್ಯನೂ ರೆಡಿಯಾಗಿತ್ತೆ ಮತ್ತು ಈ ಕಡೆ ಚಪಾತಿ ಹಸಿಟ್ಟು ಕಲಸಿಟ್ಟಿದ್ದೆ. ಇಲ್ಲಿ ಇವಾಗ ಕೇಸರಿಬಾತ್ ಮಾಡಿಬಿಟ್ಟು ಚಪಾತಿಗೆ ರೆಡಿ ಮಾಡ್ಕೋಬೇಕು. ಮತ್ತು ಹುಣ್ಣಿಮೆ ಅಮಾವಾಸ್ಯೆಗೆ ಮನೇಲಿ ಸ್ವೀಟ್ ಮಾಡಿದಷ್ಟು ಒಳ್ಳೆಯದು, ಚೆನ್ನಾಗಿರುತ್ತೆ. ಒಂಥರ ನೈವೇದ್ಯ ದೇವ್ರ ಹತ್ರ ಇಕ್ಕೋಕ್ಕೂ ಮತ್ತು ಮನೇಲಿ ಮಕ್ಕಳಾಗಲಿ ನಾವಾದರೂ ತಿನ್ಬೋದು. ಹುಣ್ಣಿಮೆ ಅಮಾವಾಸ್ಯೆಗೆ ನೈವೇದ್ಯ ಯಾವುದಾದ್ರೂ ಸ್ವೀಟ್ ಆಗಲಿ ಪಾಯಸ ಆಗಲಿ ಸಬ್ಬಕ್ಕಿ ಪಾಯಸ ಈ ಥರ ನಮ್ಮ ಊರ ಸೈಡೆಲ್ಲ ಆ ಥರ ಜಾಸ್ತಿ ಸ್ವೀಟ್ ಮಾಡ್ತಾರೆ, ನೈವೇದ್ಯ ಇಡ್ತಾರೆ. ಈ ಕಡೆ ಹಣ್ಣು ಹಂಪಲು ಜಾಸ್ತಿ ಇಟ್ಟಿರ್ತಾರೆ. ನೋಡಿರಿ, ಇಲ್ಲಿ 1-2 ಗ್ಲಾಸ್ ನೀರು ಎಕ್ಸ್ಟ್ರಾ ಡಬಲ್ ಇಕ್ಕೋಬೇಕು ಕೇಸರಿಬಾತಿಗೆ. ಎಷ್ಟು ಡಬಲ್ ಇಟ್ವಿ ಅಂದರೆ ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಕೇಸರಿಬಾತು. ನೋಡಿರಿ, ನಾನು 1 ಬಟ್ಲು ರವೆ 1 ಬಟ್ಲು ಸಕ್ಕರೆ ತಗೊಂಡು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮ್ಯಾಂಗೋ ಫ್ಲೇವರ್ ಆಗಲಿ ಮತ್ತು ಆರೆಂಜ್ ಫ್ಲೇವರ್ ಆಗಲಿ ಮತ್ತು ಚೆನ್ನಾಗಿರುತ್ತೆ ಆ ಥರ. ನಾನು ಮಾವಿನಕಾಯಿ ಇದ್ದು ಮನೇಲಿ ಮಾವಿನಕಾಯಿದು ಫ್ಲೇವರ್ ಮಾಡಬೇಕಂತ ಕೇಸರಿಬಾತು ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು ಯಾಕೋ ಬೇಡ ಅಂದರು. ಸರಿ, ನಾರ್ಮಲಾಗಿ ಈ ಥರ ಮಾಡಿಕೊಂಡೆ. ಮತ್ತು ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಮತ್ತು ಗೋಡಂಬಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಲಾಸ್ಟಲ್ಲಿ ತುಪ್ಪ ಇದ್ದಿಂದೆಲ್ಲ ಖಾಲಿ ಆಯಿತು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೆ. ಚೆನ್ನಾಗಿತ್ತು, ಟೇಸ್ಟು ಸಖತ್ತಾಗಿತ್ತು. ಮತ್ತು ದೇವ್ರ ಹತ್ರನೂ ಸ್ವಲ್ಪ ನೈವೇದ್ಯಕ್ಕೆ ಅಂತಂದು ಪ್ಲೇಟ್ ತೊಗೊಂಡು ಬರ್ತಾಯಿದ್ದೀನಿ. ಒಣ ಖರ್ಜೂರ ಇಟ್ಟಿದ್ದೀನಿ ನೋಡಿ, ಅದ್ರ ಜೊತೆ ಮತ್ತು ಇವಾಗ ಕೇಸರಿಬಾತ್ ಮಾಡಿದ್ದೀನಿ ಅಂತಂದು ಮತ್ತು ಕೇಸರಿಬಾತ್ ಮಾಡಿ ನೈವೇದ್ಯ ಇಡ್ತಾಯಿದ್ದೀನಿ ನೋಡಿ. ಮತ್ತು ಮಣತ್ತಿನ ಅಮಾವಾಸ್ಯೆಯಲ್ಲಿ ನಮ್ಮ ಕಡೆ ಎಲ್ಲ ಹೋಳಿಗೆ ಮಾಡ್ತಾರೆ. ಹೋಳಿಗೆ ಮಾಡಿ ಮತ್ತು ಮಾವಿನಕಾಯಿ ಸೀಕರಣೆ ಅಂತಾರೆ, ನಮ್ಮ ಕಡೆ ಮಾವಿನಕಾಯಿ ರಸ ಅಂತೀವಿ ನಾವು. ಕಂಪಲ್ಸರಿ ಹೋಳಿಗೆ
ಮಾಡ್ತಾರೆ. ನಾನು ಮಾಡಬೇಕು ಅಂದ್ಕೊಂಡೆ, ಮತ್ತು ಲೇಟ್ ಆಗುತ್ತೆ, ಇವ್ರು ಬೇರೆ ಮಧ್ಯಾಹ್ನ ಶಿಫ್ಟ್ ಹೋಗಬೇಕಿತ್ತು ನಮ್ಮ ಮನೇಲಿ. ಹಾಗಾಗಿ ಕೇಳಿದೆ, ಮಾಡಬೇಕಂದ್ರೆ ಮಾಡ್ತಿದ್ದೆ ಅಂದರೆ ಬೇಡ ಬಿಡು ಲೇಟ್ ಆಗುತ್ತೆ ನನಗೆ ಅಂತಂದರು. ಸರಿ ಆಯಿತು ಅಂತಂದು ಚಪಾತಿ ಹಸಿಟ್ಟು ಕುಂಬಳಕಾಯಿ ಪಲ್ಯ ಮತ್ತು ಕೇಸರಿಬಾತ್ ಮಾಡಿಕೊಂಡೆ. ನೋಡಿರಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಊಟ ಮಾಡ್ತಾಯಿದ್ದಾರೆ. ಒಂದು ಕಡೆ ಚಪಾತಿ ಸುಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಕೊಡಿ, ಲೈಕ್ ಕೊಟ್ಟು ನೋಡಿ ಫ್ರೆಂಡ್ಸ್ ವಿಡಿಯೋ ನೋಡಿ. ಕೇಸರಿಬಾತು, ಈ ಕಡೆ ಪಲಾವು, ಚಪಾತಿ, ಉಪ್ಪಿನಕಾಯಿ ನೋಡಿರಿ. ನಾನು ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತಂದು ತಿಂತಾಯಿದ್ದೀನಿ. ಚೆನ್ನಾಗಿತ್ತು.